ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ಮಿನಿ ವ್ಲಾಗ್. ಇವತ್ತಿನ ಮಿನಿ ವ್ಲಾಗ್ ಶುರು ಮಾಡ್ತಿರೋದು ಪುತ್ತೂರಿಂದ. ನಾವು ಹೊರಟಿರೋದು ಬಡಗಬೆಟ್ಟಿಗೆ. ಇವತ್ತು ರಜೆ ಇತ್ತು, ಹಾಗೆ ಬಡಗಬೆಟ್ಟಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಮತ್ತು ತಂಗಿ ಬಡಗಬೆಟ್ಟಿಗೆ ಹೊರಟ್ವಿ. ಪುತ್ತೂರಿಂದ ಬಡಗಬೆಟ್ಟಿಗೆ ಹೋಗಲಿಕ್ಕೆ ಉಡುಪಿಯಾಗಿ ಹೋದರೆ ಸುಮಾರು ಹೊತ್ತು ಬೇಕಾಗ್ತದೆ. ಯಾಕೆ ಹೇಳಿದರೆ ಟ್ರಾಫಿಕ್ ಇರ್ತದೆ, ಸಿಗ್ನಲ್ ಇರ್ತದೆ ಮತ್ತು ಗಾಡಿಗಳೆಲ್ಲ ಸುಮಾರು ಇರ್ತದೆ. ಒಂದು ಸುತ್ತಾಗಿ ಕೂಡ ಹೋಗಬೇಕಾಗ್ತದೆ. ಅದಕ್ಕೆ ನಾವು ಪರಂಪಳ್ಳಿ ರೂಟಾಗಿ ಹೋದರೆ ತುಂಬ ಹತ್ತಿರ ಸಾಗ್ತದೆ, ಗಾಡಿ ಕೂಡ ಅಷ್ಟು ಇರುವುದಿಲ್ಲ. ನಾವು ಹೊರಟದು 11 ಗಂಟೆ ಆಗಿದ್ದರಿಂದ ಅಷ್ಟು ಗಾಡಿ ಎಲ್ಲ ಇರಲಿಲ್ಲ, ಜನ ಕೂಡ ಇರಲಿಲ್ಲ. ಎಣಿಸಿದ್ದೆ ಇವತ್ತು ಹೋಗುವಾಗ ಎಲ್ಲ ಫುಲ್ ಟ್ರಾಫಿಕ್ ಇರ್ಬೋದು, ಯಾಕಂತ ಹೇಳಿದರೆ ಇವತ್ತು ರಜೆ ಕೂಡ ಇತ್ತು, ಎಲ್ಲರೂ ತಿರುಗಲಿಕ್ಕೆ ಹೋಗ್ಬೋದು. ಹಾಗಾಗಿ ಫುಲ್ಲು ಟ್ರಾಫಿಕ್ ಇರ್ಬೋದು ಹೋಗುವಾಗ ರೋಡಲ್ಲಿ ಅಂತ ಎಣಿಸಿದೆ. ಆದರೆ ಹೋಗುವಾಗ ಎಲ್ಲಿ ನಮಗೆ ಟ್ರಾಫಿಕ್ ಎಲ್ಲ ಸಿಗಲಿಲ್ಲ, ಆರಾಮ್ಸೆ ಖಾಲಿಯೇ ಇತ್ತು. ಹಾಗೆ ಹೋಗುವಾಗ ತುಂಬ ಜೋರು ಹಸಿವು ಕೂಡ ಆಗ್ತಾಯಿತ್ತು. ಎಲ್ಲಿಯಾದರೂ ನಿಲ್ಲಿಸಿ ತಿನ್ನುವ ಅಂತ ಹೇಳಿದರೆ ಗಾಡಿಯಲ್ಲಿ ಫುಲ್ಲು ಲಗೇಜ್ ಇತ್ತು. ಮೊದಲು ಹೋಗಿ ಮುಟ್ಟುವ ತನಕ ಸಾಕಾಗಿತ್ತು, ಒಮ್ಮೆ ಮುಟ್ಟಿ ಲಗೇಜ್ಗಳನ್ನು ಇಳಿಸುವ ತನಕ ಸಾಕಾಗಿತ್ತು. ಅದಕ್ಕೆ ಎಲ್ಲಿಯೂ ಕೂಡ ತಿನ್ನಲಿಕ್ಕೆ ನಿಲ್ಲಿಸಲಿಲ್ಲ, ಸೀದಾ ಹೊರಟ್ವಿ. ಕೊನೆಗೂ ಮಣಿಪಾಲಿಗೆ ಬಂದು ರೀಚ್ ಆದ್ವಿ. ಪರಂಪಳ್ಳಿಯಿಂದ ಬಂದಾದ ನಂತರ ಸೀದಾ ಮಣಿಪಾಲಿಗೆ ಬಂದ್ವಿ. ಮಣಿಪಾಲಿಂದ ಪುನಃ ಅಲ್ಲಿಂದ ನಾವು ಪರ್ಕಳಕ್ಕೆ ಹೋಗಬೇಕು. ನೀವು ಮಣಿಪಾಲ್ ಕೂಡ ಖಾಲಿ ಇರೋದನ್ನು ನೋಡ್ಬೋದು. ಬೆಳಿಗ್ಗೆ ಇರುವ ಮಣಿಪಾಲಿಗೂ ರಾತ್ರಿ ಕಾಣುವ ಮಣಿಪಾಲಿಗೂ ತುಂಬ ಡಿಫ್ರೆನ್ಸ್ ಇರ್ತದೆ. ಯಾಕಂತ ಹೇಳಿದರೆ ಸ್ಟೂಡೆಂಟ್ ಏರಿಯಾ ಕೂಡ ಹೌದು, ಮತ್ತು ಮಣಿಪಾಲನ್ನು ಮಿನಿ ದುಬೈ ಅಂತಲೂ ಕರೀತಾರೆ. ರಾತ್ರಿ ಮಣಿಪಾಲ್ ಫುಲ್ ಚೇಂಜ್ ಆಗಿರ್ತದೆ. ಯಾಕಂತ ಹೇಳಿದರೆ ಸ್ಟೂಡೆಂಟ್ನವರೆಲ್ಲ ಪಾರ್ಟಿ ಮಾಡಲಿಕ್ಕೆ ಹೋಗುವವರು, ಪಬ್ಬಿಗೆಲ್ಲ ಹೋಗುವವರು, ಫುಲ್ ಮಣಿಪಾಲ್ ಬ್ಯುಸಿಯೆಸ್ಟ್ ಏರಿಯಾ ಆಗಿ ಇರ್ತದೆ. ಕೊನೆಗೂ ನಾವು ಪರ್ಕಳಕ್ಕೆ ಬಂದು ರೀಚ್ ಆದ್ವಿ. ಪರ್ಕಳದಿಂದ ಬಡಗಬೆಟ್ಟು ಲೊಕೇಶನ್ ರೀಚ್ ಆಗಲಿಕ್ಕೆ ನಮಗೆ ಇನ್ನೂ ಅರ್ಧ ಗಂಟೆ ದಾರಿ ಇತ್ತು. ಬಡಗಬೆಟ್ಟು ಹೋಗುವ ದಾರಿಯಲ್ಲಿ ನೀವು ಕಮಾನ್ ಮತ್ತು ಪತಾಕಿಯನ್ನು ನೋಡ್ಬೋದು. ಇದು ಮೊನ್ನೆ 80 ಬಡಗಬೆಟ್ಟು ಗರಡಿಯ ಬ್ರಹ್ಮಕಲಶೋತ್ಸವಕ್ಕೆ ಹಾಕಿದ್ದದ್ದು. ಮತ್ತು ನಾವು ಲೊಕೇಶನ್ಗೆ ರೀಚ್ ಆಗಿದ್ದೇವೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.